ಅಂತ ಹೇಳಿದ್ದಾರೆ. ಹಾಗಾಗಿ ಆ ಆಪ್ಷನ್ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಲಾಗಿದೆ. ಇವತ್ತು ಒಂದೇ ದಿನ 3 ಪಾಯಿಂಟ್ಗಳನ್ನು ಶೋಧ ಮಾಡಬಹುದಾದ ಸಾಧ್ಯತೆ ಇದೆ. ಇವತ್ತು 3 ಸ್ಥಳಗಳಲ್ಲಿ ಶೋಧಕ್ಕೆ SIT ನಿರ್ಧಾರ ಮಾಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಉಳ್ಕೊಂಡಿರೋದು ಕೊನೆಯ 3 11, 12, 13. ಸೊ ಹಾಗಾಗಿ ಈ 3ರಲ್ಲಿ ಹುಡುಕಾಟವನ್ನು ನಡೆಸಬಹುದು ಅಂತ. ಶೋಧ ಅಂತ್ಯದ ಬಳಿಕ SIT ನಿರ್ಧಾರ ಏನು ಅನ್ನೋದು ಈಗಿರುವಂಥ ಕುತೂಹಲ. ದೂರುದಾರನ ಲೆಕ್ಕಾಚಾರಗಳೆಲ್ಲ ಇಲ್ಲಿ ತಲೆ ಕೆಳಗಾಗ್ಬಿಟ್ಟಿದೆ, ಉಲ್ಟಾ ಹೊಡೆದು ಬಿಟ್ಟಿದೆ. ಹಾಗಾಗಿ ಈ ಕಾಡಿನಲ್ಲಿ GPR ರೆಡಾರ್ ಸಿಸ್ಟಮನ್ನು ಬಳಸೋದಕ್ಕೆ ಮನವಿಯನ್ನು ಮಾಡಲಾಗಿದೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಹೊಸ ಟೆಕ್ನಿಕಲನ್ನು ಬಳಕೆ ಮಾಡ್ಕೊಳ್ಳೋಣ, GPR ರೆಡಾರ್ ಸಿಸ್ಟಮ್ ಇದನ್ನು ಬಳಕೆ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಮನವಿ ಮಾಡ್ಕೊಂಡಿದ್ದಾರೆ ಈ ದೂರುದಾರನ ಪರ ವಕೀಲರು. SIT ಅಧಿಕಾರಿಗಳಿಗೆ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ರೆಡಾರ್ ಮುಖಾಂತರವಾಗಿ ಕಳೆಬರ ಪತ್ತೆ ಹಚ್ಚಿ ಶೋಧಕ್ಕೆ ಮನವಿ ಮಾಡಿದ್ದಾರೆ. ಹಾಗಾಗಿ ಈ ಗೀತ ಹೇಳಿರೋದ್ರಲ್ಲಿ ಒಂದು ಕಡೆ ಮಾತ್ರ ಕಳೆಬರ ಸಿಕ್ಕಿರೋದು, ಹಾಗಂತ ಇನ್ನೆಲ್ಲೂ ಸಿಗಲ್ಲ ಅಂತ ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ಯಾಕಂದರೆ SIT ಮೇಲೆ ಆಮೇಲೆ ಒಂದು ಆರೋಪ ಬರುತ್ತೆ, ನಾವು ಬೇರೆ ಪಾಯಿಂಟ್ಸ್ಗಳನ್ನು ಗುರುತಿಸೋಕೆ ರೆಡಿ ಇದ್ರೂ ಕೂಡ SIT ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅವ್ರ ಮೇಲೆ ಆರೋಪ ಬರುತ್ತೆ. ಈಗ ದೂರುದಾರನ ಪರ ವಕೀಲರು ಮನವಿ ಮಾಡಿದ್ದಾರೆ, ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋಣ ಅಂತ. ಸೊ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆಮೇಲೆ ಅವರು ಅದನ್ನು ವಾದ ಮಾಡ್ಬೋದು, ನಾವು ಮೊದಲೇ ಹೇಳಿದ್ವಿ ಮಾನವರಹಿತವಾಗಿ ಶೋಧ ಕಾರ್ಯಾಚರಣೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಈ ಶೋಧಕ್ಕೆ ಹಿನ್ನಡೆ ಆಗ್ಬೋದು, ಹಾಗಾಗಿ ಹೊಸ ಬಳಕೆಯನ್ನು ಮಾಡೋಣ ತಂತ್ರಜ್ಞಾನದ್ದು ಅಂತ ಅದನ್ನು SIT ತಳ್ಳಿ ಹಾಕಿದೆ ಅಂತ ಆ ಆರೋಪ ಕೂಡ SIT ಮೇಲೆ ಬರ್ಬೋದು. ಹಾಗಾಗಿ ಸದ್ಯಕ್ಕೆ SITಗೂ ಕೂಡ ಒಂದು ಒತ್ತಡ ಅನ್ನೋದು ಇದೆ. SIT ಕೂಡ ಬಹಳ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ದೂರುದಾರನಿಗೂ ಕೂಡ ಅಷ್ಟೇ ಒತ್ತಡ ಇದೆ, ಯಾಕಂದರೆ ಆತ ಕಾನ್ಫಿಡೆಂಟ್ ಆಗಿ ಇಲ್ಲಿ ಅಂತ 13 ಪಾಯಿಂಟ್ಗಳನ್ನು ಮಾಡಿಬಿಟ್ಟಿದ್ದಾನೆ. ಅದರಲ್ಲಿ ಒಂದೇ ಕಡೆ ಕಳೆಬರ ಸಿಕ್ಕಿದೆ. ಹಾಗಾಗಿ ನೀನು ಹೇಳ್ದಂಗೆ ಇಲ್ವಲ್ಲಪ್ಪ, ನೀನು ಯಾಕೆ ಸುಳ್ಳು ಹೇಳ್ದ್ಯಾ ಅಥವಾ ನಿನಗೆ ಮರ್ತೋಗಿದ್ಯಾ, ಮುಂದೇನು ಎತ್ತಾ ಅಂತ ಆತನ ಕೇಳ್ಬೋದು. ಆತನಿಗೆ ಮುಂದೆ ಪಾಯಿಂಟ್ ಮಾಡುವಾಗ ಸವಾಲುಗಳು ಎದುರಾಗ್ಬೋದು. ಹಿಂದಿನ ಪಾಯಿಂಟ್ಗಳ ಥರ ಏನಾದರೂ ನಾನು ಯಾಮಾರ್ಬಿಟ್ರೆ ಅಥವಾ ನನಗೆ ಮರ್ತೋಗ್ಬಿಟ್ಟಿದೆಯೇನೋ, ನನ್ನ ನೆನಪಿನ ಶಕ್ತಿ ಕಮ್ಮಿ ಆಗ್ಬಿಟ್ಟಿದೆಯೇನೋ ಅಥವಾ ಭೌಗೋಳಿಕವಾಗಿ ಒಂದಷ್ಟು ಬದಲಾವಣೆ ಆಗ್ಬಿಟ್ಟಿದೆಯೇನೋ ಅಂತ ಆತನಿಗೆ ಮುಂದಿನ ಪಾಯಿಂಟ್ಗಳನ್ನು ಮಾಡಬೇಕಾದ್ರೆ ಅದು ಕೂಡ ಒತ್ತಡ ಆಗ್ಬೋದು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಸವಾಲುಗಳಂತೂ ಖಂಡಿತವಾಗಿಯೂ ಇದೆ. ಆ ಸವಾಲುಗಳನ್ನು ದೂರುದಾರ ಆಗಲಿ ಅಥವಾ SIT ಆಗಲಿ ಹೇಗೆ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ ಇರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಕೊನೆಯದಾಗಿ ಉಳಿದಂಥ 3 ಪಾಯಿಂಟ್ಗಳನ್ನು ಏನಾದರೂ ಶೋಧ ಮಾಡಿಬಿಟ್ರು ಅಂತಂದರೆ ವಾಟ್ ನೆಕ್ಸ್ಟ್ ಇದೇ ಈಗಿರುವಂಥ ಕುತೂಹಲ. ಹಾಗಾಗಿ SITಯ ನಡೆಯ ಮೇಲೆ ಎಲ್ಲರಿಗೂ ಕೂಡ ಕಣ್ಣಿರೋದು, SIT ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಹಾಗೆಯೇ ಇವತ್ತಿನ ಕಾರ್ಯಾಚರಣೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಮೊನ್ನೆ ನಡೆದಂಥ ಕಾರ್ಯಾಚರಣೆಯಲ್ಲಿ ಏನೂ ಸಿಕ್ಕಿಲ್ಲ. ನಿನ್ನೆ ಭಾನುವಾರ ಅಂತ ರಜಾ ಇತ್ತು, ಇವತ್ತು ಎಗೈನ್ ಮತ್ತೆ ಕಾರ್ಯಾಚರಣೆ ನಡೆಯುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ನಡೆಸ್ತಾರೆ, ಮಾಮೂಲಿ ಈಗ ನಡೆಸ್ತಾ ಇದ್ದಾರಲ್ಲ ಕಾರ್ಮಿಕರ ಮುಖಾಂತರವಾಗಿ ಅದೇ ಥರ ನಡೆಸ್ತಾರ, ಇನ್ನೊಂದು 2ನೇ ಹಂತದಲ್ಲಿ ಅಂದರೆ ಮತ್ತೆ ಪಾಯಿಂಟ್ ಮಾಡಬೇಕು ಅಲ್ಲ. ಸೊ ಆ ಮತ್ತೆ ಪಾಯಿಂಟ್ ಮಾಡಿದಾಗ ಈಗ ವಕೀಲರು ಏನು ಮನವಿ ಮಾಡಿದಾರೋ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಮಾಡೋಣ ಅಂತ, ಆ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ತಾರೋ, ಈಗ ಉಳಿದಿರುವಂಥ ಕೊನೆಯ 3ನ್ನು ಇಲ್ಲಿವರೆಗೂ ಹೇಗೆ ಶೋಧ ಮಾಡಿದ್ದೀವಿ ಹಾಗೇ ಶೋಧ ಮಾಡೋಣ ಅಂತ ನಿರ್ಧರಿಸ್ತಾರೋ, ಅಥವಾ ಕೊನೆಯದಾಗಿ ಉಳಿದಿರೋ ಈ 3ರನ್ನು ಈ ರ್ಯಾಡರ್ ಏನೋ ಬಳಕೆ ಮಾಡಿಕೊಂಡು GPR ರ್ಯಾಡರ್ ಏನೋ ಬಳಕೆ ಮಾಡ್ಕೊಂಡು ಮಾಡೋಣ ಅಂತ ಇದ್ದಾರಲ್ಲ ಅದನ್ನೇ ಬಳಕೆ ಮಾಡ್ಕೊಂಡು ಮಾಡ್ತಾರೋ ಪ್ರಶ್ನೆಗಳಿಗಿದೆ, ಕುತೂಹಲ ಇದೆ. ಇವತ್ತು ಕಾರ್ಯಾಚರಣೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಇವತ್ತಿನ ಕಾರ್ಯಾಚರಣೆಯಲ್ಲಿ ಬದಲಾವಣೆ ಏನಾದರೂ ಇದೆಯಾ, ಬದಲಾವಣೆಯನ್ನು ನಿರೀಕ್ಷಿಸಬಹುದಾ ಅಥವಾ ಎಂದಿನಂತೆಯೇ ಕಾರ್ಯಾಚರಣೆ ನಡೆಯುತ್ತಾ ಅಥವಾ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ಕೊನೆಯದಾಗಿ ಉಳ್ಕೊಂಡಿರುವಂಥ 3 ಈ ಗುಂಡಿ ಅಗಿಯುವಂಥ ಕೆಲಸವನ್ನು ನಿಲ್ಲಿಸಿ ಬ್ರೇಕ್ ಕೊಟ್ಟು ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಿ ಕ್ಲೀನಾಗಿ ನೆನ್ಪು ಮಾಡ್ಕೋ, ನೀನು ಹೇಳಿದ್ದು ಇಲ್ಲೇನಾ, ಇದೇ ಸ್ಥಳಗಳನ್ನು ಎಲ್ಲ ಕೇಳಿ ಆಮೇಲೆ ಕಾರ್ಯಾಚರಣೆ ಮಾಡ್ತಾರೋ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾನೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಸಹಜವಾಗಿ ಕುತೂಹಲ ಇದೆ, ನಾನಾ ರೀತಿಯಾದಂಥ ಪ್ರಶ್ನೆಗಳು ಜನರಿಗೂ ಕೂಡ ಇದೆ. ಅಂದರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಆಗಿರುತ್ತೆ, ಎಂದಿನಂತೆ ಹಿಂದೆ ಇದ್ದಂಗೆ ಇರತ್ತಾ ಅಥವಾ ಬದಲಾವಣೆ ಅನ್ನೋದೇನಾದರೂ ಇರತ್ತಾ, ಅಥವಾ ಇವತ್ತು 3 ಗುಂಡಿ ಎಗೆಯೋ ಕೆಲಸ ಮುಗಿಸ್ಬಿಡ್ತಾರೋ ಅಥವಾ ಪೆಂಡಿಂಗ್ನಲ್ಲಿ ಇಟ್ಕೊಳ್ತಾರೋ ಅಂತ ಏನಾದರೂ ಈ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ಪ್ರಕಾಶ್? ಪಾಯಿಂಟ್ ನಂಬರ್ 11 ಮತ್ತು ಪಾಯಿಂಟ್ ನಂಬರ್ 12 ಇವೆರಡರ ನಡುವೆ ಸಾಕಷ್ಟು ಕುತೂಹಲ ಕೂಡ ಈಗಾಗಲೇ ಇರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟ ಏನಿದೆ, ನೇತ್ರಾವತಿ ಸ್ನಾನಘಟ್ಟದ ಬಳಿ ಸಾಕಷ್ಟು ಒಂದಿಷ್ಟು ಪಾಯಿಂಟ್ಗಳನ್ನ ಕೂಡ ತೋರಿಸಿದ್ರು. 8, 9, 11, 12 ಮತ್ತು
13 ಪಾಯಿಂಟ್ ಅದು ಬೇರೆ ಕಡೆ ಬರುತ್ತೆ, ಸ್ನಾನಘಟ್ಟದ ಮುಂಭಾಗದಲ್ಲಿ ಆ ಪಾಯಿಂಟ್ ಬರುತ್ತೆ. ಇವತ್ತು 11 ಮತ್ತು 12ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಇರುವಂಥದ್ದು. ಅನಾಮಿಕ ಸುಮಾರು 10ವರೆಗೆ ಬರ್ತಾರೆ. ಜೊತೆಗೆ SIT ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಬಂದು ಉತ್ಖನನ ಮಾಡುವಂತಹ ಕೆಲಸ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಯಾಕಂತಂದರೆ ಕಳೆದ ಒಂದು ವಾರದಿಂದಲೂ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 10ರವರೆಗೂ ಕೂಡ ಶೋಧ ಕಾರ್ಯ ನಡೆದಿತ್ತು. ಅದರಲ್ಲಿ ಕೇವಲ 1 ಪಾಯಿಂಟ್ನಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಕ್ಕಿದ್ದು, ಮತ್ತೆ ಒಂದಿಷ್ಟು ವಸ್ತುಗಳು ಕೂಡ ಸಿಕ್ಕಿದ್ದು. ಅದು SIT ವಶಪಡಿಸ್ಕೊಂಡಿರುವಂಥದ್ದು. ಈಗ 11 ಮತ್ತು 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ ಸಾಕಷ್ಟು ಕುತೂಹಲ ಮನೆ ಮಾಡಿರುವಂಥದ್ದು. ಒಂದು ಕಡೆ ಅನಾಮಿಕ ಕಡೆಯ ವಕೀಲರು ಒಂದು ಮನವಿಯನ್ನು, ಕೋರಿಕೆ ಪತ್ರವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. SIT ಅವರಿಗೆ ಒಂದು ಕೋರಿಕೆ ಪತ್ರ ಬಿಡುಗಡೆ ಮಾಡಿದ್ದಾರೆ. ಅಂತಂದರೆ GPR ಬಳಸಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಏನಿದೆ ಆ ಸಿಸ್ಟಮ್ ಬಳಸಿದರೆ ಎಲ್ಲೆಲ್ಲಿ ಅನಾಮಿಕ ಶವಗಳನ್ನು ಹೂತಿದ್ದ ಅನ್ನುವ ಸ್ಥಳಗಳನ್ನು ಬೇಗ ಗುರ್ತಿಡ್ಬೋದು. ಅಕಸ್ಮಾತ್ ಏನಾದರೂ ಭೌಗೋಳಿಕವಾಗಿ ಒಂದಿಷ್ಟು ವಾತಾವರಣದ ವ್ಯತ್ಯಾಸ ಆಗಿ ಆ ಜಾಗಗಳು ವ್ಯತ್ಯಾಸ ಆಗಿದರೆ ಆ ಆಧುನಿಕ ಯಂತ್ರೋಪಕರಣವನ್ನು ಬಳಸಿದರೆ ಬೇಗ ಕಂಡುಹಿಡಿಬೋದು ಅನ್ನೋದು ಅವರ ಕೋರಿಕೆಯಾಗಿದೆ. ಇದನ್ನು SIT ಅವರು ಯಾವೆಲ್ಲ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಅವರ ಒತ್ತಾಯ ಆಗಿರ್ತಕ್ಕಂಥದ್ದು, ಅನಾಮಿಕ ಕಡೆಯವರ ವಕೀಲರ ಒತ್ತಾಯ ಆಗಿದೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಬಹಳ ಮುಖ್ಯವಾದ ಸಂಗತಿ ಅಂತಂದರೆ ಇವತ್ತು 10 ಗಂಟೆಗೆ ಮತ್ತೊಬ್ಬ ದೂರುದಾರ, 2ನೇ ದೂರುದಾರ ಜಯಂತ್ ಏನಿದ್ದಾರೆ ಅವರು SIT ಕಚೇರಿಗೆ ಬರ್ತಾರೆ. ಅಲ್ಲಿ ದೂರು ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವ ಮಾಹಿತಿಯನ್ನು ಸ್ವತಃ ಜಯಂತ್ TV5 ಜೊತೆ ಮಾತನಾಡಬೇಕಾದ್ರೆ ಅವರು ಹೇಳಿಕೊಂಡಿದ್ರು. ನಮಗೂ ಕೂಡ ನಾನು ಹೋಗ್ತಾ ಇದ್ದೆ ಅಂಥ ಸಂದರ್ಭದಲ್ಲಿ ಒಂದು 13ರಿಂದ 15 ವರ್ಷದ ಹೆಣ್ಣು ಮಗುವಿನ ಶವವನ್ನು ನೋಡಿದೆ, ಕೊಳೆತ ಸ್ಥಿತಿಯಲ್ಲಿತ್ತು, ಅದನ್ನು ಕಣ್ಣಾರೆ ಕಂಡೆ ಅನ್ನುವ ಮಾಹಿತಿಯನ್ನು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದರು. ನಂತರದಲ್ಲಿ ಇವತ್ತು ಅದು ಮೇಜರ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಎರಡೂ ಕಡೆ, ಒಂದು ಕಡೆ ಬೆಳ್ತಂಗಡಿಯ SIT ಕಚೇರಿ, ಇನ್ನೊಂದು ಕಡೆ ನೇತ್ರಾವತಿ ಸ್ನಾನಘಟ್ಟದ ಬಳಿ, ಎರಡೂ ಕಡೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗುವಂಥದ್ದು. ಅಕಸ್ಮಾತ್ ಏನಾದರೂ ಇವತ್ತು ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಗಲಿಲ್ಲ ಅಂತ ಅಂದರೆ ಇದಕ್ಕೆ ಎಲ್ಲೋ ಒಂದು ಕಡೆ ಏನಾದರೂ ಬ್ರೇಕ್ ಬೀಳುತ್ತಾ, ಅಂದರೆ ಶೋಧ ಕಾರ್ಯ ನಡೆಸುವಂತಹ ಕೆಲಸಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ SIT ಮುಂದೆ ಇರತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಿಗೋದಿಲ್ಲ ಅನ್ನುವ ಅಕಸ್ಮಾತ್ ಏನಾದರೂ ಭೌಗೋಳಿಕ ವ್ಯತ್ಯಾಸ ಆಗಿ ಸಿಗಲಿಲ್ಲ ಅಂತ ಅಂದರೆ ಇವರು ಆ ಆಧುನಿಕ ಯಂತ್ರೋಪಕರಣವನ್ನು ಬಳಸಿ ಅನ್ನುವ ಕೋರಿಕೆ ಪತ್ರವನ್ನು ಕೂಡ ಈಗಾಗಲೇ ವಕೀಲರ ಮುಖಾಂತರ SIT ಅವರಿಗೆ ಮನವಿ ಮಾಡಿರ್ತಕ್ಕಂಥದ್ದು. ಅದು ಒಂದು ಕಡೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇಡೀ ರಾಜ್ಯ ಹಾಗೂ ದೇಶದ ಚಿತ್ತ ಈಗಾಗಲೇ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರ್ತಕ್ಕಂಥದ್ದು. ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಇದ್ರ ಬಗ್ಗೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಾತುಕತೆಗಳು, ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳು ಇವತ್ತು 10 ಗಂಟೆಗೆ 10 ಡೈಲಿ 11:30 ನಂತರ ಉತ್ಖನನ ಕಾರ್ಯ ಆರಂಭ ಮಾಡ್ತಾರೆ. ಇವತ್ತು 10 ಗಂಟೆಯಿಂದ 10:30 ಒಳಗಡೆ ಉತ್ಖನನ ಕಾರ್ಯ ಆರಂಭ ಮಾಡ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಬಟ್ ಇವತ್ತು ಎಲ್ಲರ ಚಿತ್ತ 11 ಮತ್ತು 12